ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿ ಸುಳ್ಳು ವೆಂಕಟೇಶ್. ಆ್ಯಕ್ಚುಲಿ ಒಂದು ಪಾರ್ಸಲ್ ಬಂದಿತ್ತು, ನಿಮ್ಗಳ ಮುಂದೆ ಓಪನ್ ಮಾಡೋಣ ಅಂತ ಅಂದ್ಕೊಂಡೆ. ಅಮೆಝಾನಿಂದ ಆರ್ಡರ್ ಮಾಡಿದೆ ಒಂದು ಹೇರ್ ಬ್ರಷ್, ಅಂದರೆ ಎಲೆಕ್ಟ್ರಿಕ್ದು ಹೇರ್ ಬ್ರಷ್ ಬರ್ತಲ್ಲ ಆ ಥರದ್ದು. ಸೊ ಟ್ರೈ ಮಾಡೋಣ ಅಂತ ತುಂಬ ಇಷ್ಟ ಆಸೆ ಇತ್ತು. ಒಂದು ಸ್ವಲ್ಪ ಎಲ್ಲ ಸ್ಟ್ರೈಟ್ ಮಾಡ್ಕೊಳಕ್ಕಾಗತ್ತಾ, ಯಾವಾಗಾದ್ರೂ ಬೇಕಿದ್ದರೆ ಏನಾದರೂ ಸೆಟ್ ಮಾಡ್ಕೋಬೇಕಾದ್ರೆ ಅಂತ ಅಂದ್ಕೊಂಡು ತರಿಸ್ಕೊಂಡಿದ್ದೀನಿ. ಸ್ಟ್ರೈಟ್ನರ್ ಅಲ್ಲ, ಇದು ಬ್ರಷ್ ಇದು. ಸೊ ಬಜೆಟ್ ಫ್ರೆಂಡ್ಲಿ ಇತ್ತು ಅಂತ ತರಿಸ್ಕೊಂಡಿದ್ದೀನಿ. ಎಷ್ಟು ಮಟ್ಟಿಗೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಿಮ್ಗಳ ಮುಂದೆ ಫಸ್ಟ್ ಓಪನ್ ಮಾಡಿ ತೋರಿಸ್ತೇನೆ. ಸ್ಟ್ರೈಟ್ ಕೊಂಬ್ ಈಗ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನನಗೂ ಗೊತ್ತಿಲ್ಲ. ಈ ಥರ ಇದೆ, ವೈಟ್ ಕಲರಲ್ಲಿ ಕಳಿಸಿದ್ದಾರೆ. ಇದು ಒಂದು ಕೂಮ್, ಇದು ಮಾಮೂಲಿ ಪ್ಲಗ್ ಇನ್ ಮಾಡೋ ಥರ. ನೋಡೋಣ, ಚೆಕ್ ಮಾಡ್ತೀನಿ ಯಾವ ಥರ ಇದೆ ಅಂತ ನೋಡೋಣ. ಇದನ್ನೇ ಪ್ಲಗ್ ಹಾಕಿದ್ಮೇಲೆ ಇಲ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು ಲೈಟ್ ಆನ್ ಆಗ್ತದೆ. ಇನ್ನು ಇದು ಹೀಟಪ್ ಆಗ್ತಾ ಇದೆ. ಸೊ ಇದು ಆನ್ ಮಾಡ್ತಿದ್ದಂಗೆ ಇಲ್ಲಿ ಲೈಟ್ಸ್ ಶುರುವಾಗುತ್ತೆ. ನೀವು ಬೇಕಿದ್ರೆ ನಿಮ್ಮ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಏನು ಆ ಥರ ಬಿಸಿ ಈ ನೀವು ಸ್ಟ್ರೈಟ್ನರ್ ಯೂಸ್ ಮಾಡಿದಾಗ ತುಂಬ ಬಿಸಿ ಬರ್ತಲ್ಲ, ಆ ಥರದ್ದು ಏನೂ ಬರಲ್ಲ. ಆ್ಯಂಡ್ ಆದಷ್ಟು ಯಾವುದಾದ್ರೂ ಒಂದು ಸೀರಮ್ಮು ಆ ಥರದ್ದು ಏನಾದ್ರು ಉಪಯೋಗಿಸಿದ್ರೆ ಕೂದಲು ಡ್ಯಾಮೇಜ್ ಆಗಲ್ಲ. ಸೊ ಒಂದ್ಸಲ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಅಂತ. ಯೂಶ್ವಲಿ ಡ್ರೈ ಹೇರ್ಸ್ ಇದ್ದಾಗ ತುಂಬ ಮಾಡ್ಕೊಂಡ್ರೆ ಕೂದಲು ಬೇಗ ಡ್ಯಾಮೇಜ್ ಆಗುತ್ತೆ. ಜಸ್ಟ್ ನಾನು ಟ್ರೈ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದು ಕೂಮ್ ಥರ ಇದೆಯಲ್ಲ, ಇದು ಡೈರೆಕ್ಟಾಗಿ ಹೇರ್ಸ್ ಒಳಗೆ ಹೋಗುತ್ತೆ. ಆ್ಯಂಡ್ ಇದನ್ನು ಪುಲ್ ಮಾಡ್ಕೊಳ್ಳೋದು ಅಷ್ಟೇ. ಬಿಟ್ ಬೈ ಬಿಟ್ ಮಾಡಿಕೊಂಡ್ರೆ ಕ್ಲೀನಾಗಿ ಬರುತ್ತೆ. ಗೊತ್ತಾಗ್ತಿರ್ಬೋದು ನಿಮಗೆ ಡಿಫ್ರೆನ್ಸ್. ಸ್ಟ್ರೈಟ್ ಆಗುತ್ತೆ. ಸೊ ಒಂದೆರಡು ನಿಮಿಷ ನೀವು ಮಾಡಿಕೊಂಡ್ರೆ ಎಲ್ಲೆಲ್ಲಿ ತುಂಬ ಕರ್ಲಿ ಇದೆ ಅಂತ ಅನ್ಸುತ್ತೋ ಅಲ್ಲಿ ಮಾಡ್ಕೋಬೋದು. ಆಮೇಲೆ ಇದ್ರೊಳಗೆ ಕರ್ಲು ಮಾಡ್ಕೋಬೋದಂತೆ ಕೂದಲು. ಲೈಕ್ ನೀವು ಫುಲ್ ಸ್ಟ್ರೈಟ್ ಮಾಡಿದ್ಮೇಲೆ ಇದಕ್ಕೆ ಸುತ್ತಬಿಟ್ಟು ಹೇಳಿದ್ರೆ ಕೂದಲು ಕರ್ಲ್ ಕೂಡ ಆಗುತ್ತೆ. ಬಟ್ ನಾನು ಯಾವುದೂ ಕರ್ಲಿಗೆ ಟ್ರೈ ಮಾಡಿಲ್ಲ. ಮಾಡಿದ್ರೆ ಇವಾಗ ನೆಕ್ಸ್ಟ್ ವೀಡಿಯೋಲಿ ಡೆಫಿನೆಟ್ಲಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಒಂದು ಸೈಡ್ ನಿಮಗೆ ಮಾಡಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಒಂದು ಸೈಡ್ ಸ್ಟ್ರೈಟ್ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಈ ಕಡೆ ಗೊತ್ತಾಗ್ತಿರ್ಬೋದು ಕ್ಲೀನಾಗಿ ನಿಂತಿದೆ. ಕೂದಲು ಬಿಡ್ತೀವಿ ಅಂತ ಸಕ್ಕತ್ತಾಗಿ ಕಾಣಿಸುತ್ತೆ. ಇದಿನ್ನೂ ಮಾಡಿಲ್ಲ. ಸೊ ಇದು ಸ್ವಲ್ಪ ಹಾಗೆ ವೇವಿ ಥರನೇ ಇದೆ. ನನ್ನ ಕೂದಲು ನಾರ್ಮಲ್ ಕೂದಲು ಹೇಗಿರ್ತೋ ಆ ಥರ ಏನಿದೆ. ಬಟ್ ಇನ್ನೊಂದು ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡಿದ್ರೆ ಕೂದಲು ಡೆಫಿನೆಟ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ನೋಡಿಕೊಂಡು ಯಾವಾಗಾದ್ರೂ ಪಾರ್ಟೀಸ್ಗೆ ಅಥವಾ ಫಂಕ್ಷನ್ಸ್ಗೆ ಇಲ್ಲ ಆಚೆನೆ ಕಾಲ ಹೋಗ್ತೀವಿ ಅಂದರೆ ಮಾಡ್ಬೋದು. ನನಗೆ ತುಂಬ ಉಪಯೋಗ ಆಯಿತು ಅಂತ ಅನಿಸುತ್ತೆ. ಅರೌಂಡ್ ನಾನು ಪೇ ಮಾಡಿದ್ದಕ್ಕೆ 460 ರೂಪೀಸ್ ಅಷ್ಟು ಪೇ ಮಾಡಿದೆ. ಆ್ಯಂಡ್ ರೇಟ್ಗಳು ವೇರಿ ಆಗ್ತಾನೆ ಇರುತ್ತೆ. ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ನಾನು ಪರ್ಚೇಸ್ ಮಾಡಿದ್ದು ಅಮೆಝಾನ್ನಲ್ಲಿ ತೊಗೊಂಡಿದ್ದು. ನೀವು ಬೇರೆ ತೊಗೊತೀರಾ ಅಂದರೆ ಲೈಕ್ ಫಿಲಿಪ್ಸ್ ಈ ಥರದ ಬ್ರ್ಯಾಂಡೆಡ್ ಹೋಗ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ರೇರಾಗಿ ಯೂಸ್ ಮಾಡೋದು ನಂತರ ಅಂದರೆ ಡೆಫಿನೆಟ್ಲಿ ಇದನ್ನು ತೊಗೊಂಡು ನೀವೊಂದು ಇಟ್ಕೊಂಡು ಟ್ರೈ ಮಾಡಿ. ಸೊ ಆ್ಯಕ್ಚುಲಿ ತಿಂಡಿ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ಯಾಕೆ ಅಂತಂದರೆ ಇಲ್ಲಿ ಸಾಕಷ್ಟು ಆರ್ಡರ್ಸ್ಗಳನ್ನ ಡಿಸ್ಪ್ಯಾಚ್ ಮಾಡಬೇಕಿತ್ತು. ಸೊ ಯಾರ್ಯಾರು ಆರ್ಡರ್ ಮಾಡಿದ್ರು ಅದು ಇವತ್ತು ಡಿಸ್ಪ್ಯಾಚ್ ಆಗಿರುತ್ತೆ. ಸೊ ಮೋಸ್ಟ್ಲಿ ಬೆಂಗಳೂರಿರೋರಿಗೆ ಲೋಕಲ್ ಆಗಿರೋರಿಗೆ ನಾಳೆ ರೀಚ್ ಆಗುತ್ತೆ. ಬೇರೆ ಬೇರೆ ಊರಿಂದ ಬುಕ್ ಮಾಡಿರೋರಿಗೆ ಮೋಸ್ಟ್ಲಿ 2 ಡೇಸ್ ಆಗ್ಬೋದು. 2 ವರ್ಕಿಂಗ್ ಡೇಸ್ನಲ್ಲಿ ನಿಮಗೆ ನಿಮ್ಮ ಪಾರ್ಸಲ್ಗಳು ರೀಚ್ ಆಗುತ್ತೆ. ಸೊ ಇಷ್ಟು ಕಳಿಸ್ಬೋದಾಯಿತು. ಇನ್ನೂ ಪ್ಯಾಕ್ ಮಾಡೋದಿದೆ. ಇನ್ನೂ ಒಂದು 4-5 ಆರ್ಡರ್ಸ್ನ ಪ್ಯಾಕ್ ಮಾಡಿ ಇವತ್ತು ಕಳ್ಸೋಕ್ಕಾಗಲ್ಲ. ಸೊ ಈಗ ನಾಳೆ ಕಳ್ಸೋದಕ್ಕೆ ಎಲ್ಲರೂ ಈಗ ಪೇ ಮಾಡಿ ಕನ್ಫರ್ಮ್ ಮಾಡೋದು ಆರ್ಡರ್ಸ್ನ. ಹಾಗಾಗಿ ನಾನು ಬೆಳಗ್ಗೆ ಆಲ್ಮೋಸ್ಟ್ ತಿಂಡಿ ಮುಗಿಸ್ಕೊಂಡು ಇಲ್ಲಿ ಬರಲೇಬೇಕಾಗುತ್ತೆ. ಯಾಕೆಂದರೆ ಆರ್ಡರ್ಸ್ನ ನಾವು ಇಲ್ಲಿ ಬಂದೇ ಡಿಸ್ಪ್ಯಾಚ್ ಮಾಡೋದು. ಪೋಸ್ಟ್ ಆಫೀಸ್ಗೆ ಹೋಗಿ ತೊಗೊಂಡೋಗಿ ಕೊಟ್ಟು ಡಿಸ್ಪ್ಯಾಚ್ ಮಾಡೋಕ್ಕೆ ಆಗೋದು. ಸೊ ಇದೆಲ್ಲ ಆದಮೇಲೆ ಆ್ಯಕ್ಚುಲಿ ಇವತ್ತು ಒಂದು ಫಂಕ್ಷನ್ ಇತ್ತು. ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದೆ. ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ದು ಅಂತ. ಸೊ ಇಲ್ಲಿ ಬಂದಲ್ಲ, ಹಾಗೆ ಸೀರೆ ಎಲ್ಲ ಇಲ್ಲೇ ತೊಗೊಂಡು ಬಂದ್ಬಿಟ್ಟಿದೆ. ಇಲ್ಲೇ ರೆಡಿಯಾಗಿ ಇಲ್ಲಿಂದ ಹೋಗೋಣ ಅಂತ. ಸೊ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಯಾವ ಸೀರೆನ ಉಟ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ಅಂತ. ಸೊ ಡೆಫಿನೆಟ್ಲಿ ನಿಮ್ಗಳಿಗೆ ತೋರಿಸ್ತೀನಿ ಯಾವ ಸೀರೆ ಏನೇನು ಆಕ್ಸೆಸರೀಸ್ನ ಹಾಕ್ಕೊಂಡು ಇವತ್ತು ಪೂಜೆಗೆ ಹೋಗ್ತೀನಿ ಅಂತ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರೋದು ಈ ಒಂದು ಕಂಚಿ ಸೀರೆನ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ರೀಮ್ಗೆ ರೆಡ್ ಬಾರ್ಡರ್ ಬರುತ್ತೆ. ಆಮೇಲೆ ತುಂಬ ಟ್ರೆಡಿಷ್ನಲ್ ಸಾರಿ. ನೀವು ಇದರದ್ದು ಲೈಕ್ ಬಾರ್ಡರ್ ನೋಡಿದ್ರೆ ಪಿಕಾಕ್ ಡಿಸೈನಲ್ಲಿದೆ. ತುಂಬ ಸಿಂಪಲ್ಲಾಗಿದೆ. ಸೀರೆನ ಒಂದ್ಸಲ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಈ ಥರ ಇದೆ. ನಿಮಗೆ ಸೀರೆ ಈ ಥರ ಬರುತ್ತೆ. ಆ್ಯಕ್ಚುಲಿ ಇದು ಟ್ರೆಡಿಷ್ನಲ್ ವೇರ್ ಸಾರಿ. ಸೊ ಹಾಗಾಗಿ ತುಂಬ ಭಾರ ತುಂಬ ಹೊತ್ತು ಹಿಡಿಯುತ್ತೆ ಉಟ್ಕೊಳ್ಳೋಕ್ಕೆ, ಅವೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಈ ಥರ ಇದಕ್ಕೆ ಒಂದು ಪಲ್ಲು ಕೊಟ್ಟಿದ್ದಾರೆ. ಸಿಂಪಲ್ ಪಲ್ಲು, ಲೈನಲ್ಲಿ ಪಲ್ಲು ಬರುತ್ತೆ. ಹಾಗೆ ಮಧ್ಯ ಒಂದು ಬಾರ್ಡರ್ ಥರದ್ದೇ ಜರಿ ಕೊಟ್ಟಿದ್ದಾರೆ. ಈಸಿಯಾಗಿ ಡ್ರೇಪ್ ಆಗುತ್ತೆ. ಸೊ ಈ ಥರ ಇದೆ. ಇದಕ್ಕೆ ಆ್ಯಕ್ಚುಲಿ ವಿತ್ ಬ್ಲೌಸ್ ಇಲ್ಲ. ಸೊ ಇದಕ್ಕೆ ಅಂತಲೇ ಬೇರೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಈ ಬ್ಲೌಸ್ಗಳನ್ನ ನಾನು ಸಾಕಷ್ಟು ಬೇರೆ ಸೀರೆಗಳಿಗೂ ಹಾಕಿದ್ದೀನಿ. ಹೋಪ್ ನೀವು ನೋಡಿದಿರಾ ಅಂತ ಅನ್ಕೋತೀನಿ. ಪಿಂಕ್ನಲ್ಲಿ ಇರೋವಂಥದ್ದು.
ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸಿಲ್ಕ್ ಕಾಟನ್ ಬ್ಲೌಸ್ ಇದು, ಮತ್ತೆ ಏನು ವರ್ಕ್ ಎಲ್ಲ ಏನು ಮಾಡಿಸಿಲ್ಲ, ಸಿಂಪಲಾಗಿ ಈ ಥರ ಒಂದು ಪೈಪಿಂಗ್ ಕೊಡಿಸಿದ್ದೇನೆ ಗೋಲ್ಡಲ್ಲಿ, ನಿಮಗೆ ಕಾಣಿಸ್ತಿರ್ಬೋದು ಅಂತ. ಹಾಗೆ ಹಿಂದೆ ಈ ಥರ ಏನಂತ ಇದು ಥ್ರೆಡ್ಡಲ್ಲಿ ಬಾಲ್ಸ್ಗಳನ್ನ ಕೊಟ್ಟಿದ್ದಾರೆ, ಈ ಥರ ಇಡ್ಸಿದ್ದೀನಿ. ಹಿಂಗೆ ಬರುತ್ತೆ ಓಪನ್ ಮಾಡಿದ್ರೆ, ಅಂದರೆ ವೇರ್ ಮಾಡಿದ್ರೆ ಹಿಂಗೆ ಈ ಥರ ನಿಂತ್ಕೊಳ್ಳುತ್ತೆ. ಹಾಗೆ ಸ್ಲೀವ್ಸ್ ಮಾತ್ರ ಈ ಥರ ಹೈಲೈಟ್ ಮಾಡಿದ್ದೀನಿ, 2 ಪೈಪಿಂಗ್ ಕೊಡಿಸ್ಬಿಟ್ಟು ಮುಂದೆ ಮತ್ತೆ ಬಾಲ್ಸ್ ಹಾಕ್ಸಿದ್ದೇನೆ. ಡಿಫ್ರೆಂಟಾಗೂ ಕಾಣಿಸುತ್ತೆ ಆ್ಯಂಡ್ ಸ್ಟೈಲಾಗೂ ಇರುತ್ತೆ ಅಂತ ನಾನು ಇದಕ್ಕೆ ಎಲ್ಲ ಏನೂ ವರ್ಕ್ ಮಾಡ್ಸೋಕ್ಕೆ ಹೋಗಿಲ್ಲ. ಸೊ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಉಟ್ಕೊಂಡು ಬಂದಮೇಲೆ ಡೆಫಿನೆಟ್ಲಿ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಹಾಗೆ ಇದಕ್ಕೆ ಏನೇನು ಆಕ್ಸೆಸರೀಸ್ನ ತೊಗೊಂಡು ಬಂದಿದ್ದೀನಿ ಅನ್ನೋದು ಒಂದ್ಸಲ ತೋರಿಸ್ಬಿಡ್ತೀನಿ. ಆಮೇಲೆ ಹಾಕೊಂಡಾಗ ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ನೀವುಗಳು ಒಂದ್ಸಲ ನೋಡ್ಬೋದು. ಸರಾನ ತೊಗೊಂಡು ಬಂದಿದ್ದೀನಿ, ಲೈಕ್ ರೂಬಿ ಕಲರ್ನಲ್ಲಿ ಇರೋವಂಥದ್ದು, ಗೋಲ್ಡ್ ಅಲ್ಲ, ನಾರ್ಮಲ್ ಸರ ಅಷ್ಟೇ. ಇದಕ್ಕೆ ಈ ಥರ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಅದು ರೆಡ್ ಅಥವಾ ಪಿಂಕಿಶ್ ರೆಡ್ ಇರೋದ್ರಿಂದ ಇದು ಮ್ಯಾಚ್ ಆಗುತ್ತೆ ಅಂತ ಈ ಥರದ್ದು ಒಂದು ಸರ. ಹಾಗೆ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ. ಸೊ ಸೇಮ್ ಪೆಂಡೆಂಟ್ ಯಾವ ಥರ ಬರುತ್ತೋ ಅದೇ ಥರನೇ ಇಯರಿಂಗ್ಸ್. ಇದರೆಲ್ಲ ಕಲರ್ಸಲ್ಲೂ ಬರುತ್ತೆ ಅಂತ ಅನ್ಕೋತೀನಿ. ಸೊ ಈ ಥರ ಇದೆ, ಸಕ್ಕತ್ತಾಗಿದೆ. ಮ್ಯಾಚ್ ಇದಕ್ಕೆ ಚೆನ್ನಾಗಾಗುತ್ತೆ ಅಂತ ಈ ಸೆಟ್ನ ತೊಗೊಂಡು ಬಂದಿದ್ದೀನಿ. ಸೊ ಸೀರೆ ಉಟ್ಕೊಂಡ್ಮೇಲೆ ಇದನ್ನು ಹಾಕ್ಕೊತೀನಿ. ಹಾಗೆ ಇದ್ರ ಜೊತೆ ಇದೇನು ಹಾಕ್ಕೊಳ್ಳೋಲ್ಲ, ಜಸ್ಟ್ ನಿಮಗೆ ತೋರಿಸಿರ್ತೀನಿ ಅಷ್ಟೇ. ತೊಗೊಂಡಿದ್ದೆ ಒಂದು ತುಂಬ ಚಿಕ್ಕದು ನೋಸ್ ಪೆನ್ ಅಷ್ಟೇ, ಇದು ನಿಮಗೆ ಕಾಣಿಸ್ತಿರ್ಬೋದು ಅನ್ಕೋತೀನಿ. ರೆಡ್ ಸ್ಟೋನಲ್ಲಿ ಇರೋವಂಥದ್ದು, ಲೈಕ್ ಈ ಥರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೆಟ್ ಅಂತ ತೊಗೊಂಡಿದ್ದೆ. ಬಟ್ ಇದೇನು ಸದ್ಯಕ್ಕೆ ಹಾಕೊಳಕ್ಕೆ ಹೋಗಲ್ಲ, ಯಾರ್ದೋ ಮನೆ ಫಂಕ್ಷನ್ ಆಗಿರೋದಿಲ್ಲ, ನಾನು ಅಷ್ಟೊಂದು ಗ್ರ್ಯಾಂಡಿಗೆಲ್ಲ ರೆಡಿ ಆಗೋಕ್ಕೆ ಸರಿ ಹೋಗಲ್ಲ. ಸೊ ಈ ಸೀರೆ ಉಟ್ಕೊಂಡು ಬಂದು ಹೇಗೆ ಕಾಣಿಸ್ತೀನಿ ಅದನ್ನು ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಸೊ ರೆಡಿಯಾಗಿ ಬಂದಿದ್ದೀನಿ, ಈ ಸೀರೆನೇ ಉಟ್ಕೊಂಡಿದ್ದೀನಿ. ಈ ಥರ ಇದೆ, ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಬಾರ್ಡರ್ ಯಾವ ಥರ ಬರುತ್ತೆ ಅಂತ. 2 ಸೈಡ್ ಒಂದೇ ಸಮ ಬಾರ್ಡರ್ ಇದೆ. ಆ್ಯಂಡ್ ಸೀರೆ ಈ ಥರ ಇದೆ ಓವರಾಲ್. ಇದಕ್ಕೆ ಈ ಥರದ್ದು ಬಂದು ಪಲ್ಲು ಕೊಟ್ಟಿದ್ದಾರೆ, ನಿಮಗೆ ತೋರ್ಸೋಕ್ಕೆ ಸಿಂಪಲ್ ಪಲ್ಲು. ಆ್ಯಂಡ್ ಬೇರೆಯವ್ರ ಮನೆ ಫಂಕ್ಷನ್ ಆಗಿರೋದ್ರಿಂದ ಲೈಕ್ ಪ್ಲೀಟಪ್ ಏನೂ ಮಾಡಿಲ್ಲ, ಇದೇ ಥರನೇ ಸಿಂಗಲ್ ಪಲ್ಲು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನಮ್ಮನೆ ಫಂಕ್ಷನೇ ಆಗಿಬಿಟ್ರೆ ಇದೆಲ್ಲ ಬಿಡೋಕ್ಕಾಗಲ್ಲ, ಯಾಕೆ ಏನಾದ್ರು ಕೆಲಸಗಳಿರುತ್ತೆ ಮಾಡೋಕ್ಕೆ. ಸೊ ಹಾಗಾಗಿ ಕ್ಲೀನಾಗಿ ಪಿನ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಬೇರೆಯವ್ರ ಮನೆ ಫಂಕ್ಷನ್ ಆಗಿದ್ರೆ ಜಸ್ಟ್ ಹೋಗೋದು, ಅಟೆಂಡ್ ಮಾಡೋದು, ಊಟ ಮಾಡೋದು, ಕರೆದು ಅಷ್ಟೆಲ್ಲ. ಸೊ ಹಾಗಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ನಿಮಗೆ ತೋರಿಸಿದಂಥ ನೆಕ್ ಸೆಟ್ ಇದೆ, ಇಯರಿಂಗ್ಸ್ ಮ್ಯಾಚ್ ಮಾಡಿದ್ದೀನಿ. ಬಳೆ ಇದ್ರದ್ದೇ ಇತ್ತು, ಲೈಕ್ ಜಾಸ್ತಿ ಬಳೆ ತೊಗೊಂಡ್ಬಿಟ್ಟಿದ್ದೆ. ಇದು ಮತ್ತು ಕ್ರೀಮ್ ಕಾಂಬಿನೇಷನಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಸಿ ಬಳೆ ತೊಗೊಂಡಿದ್ದೆ. ಬಟ್ ಅಷ್ಟೊಂದು ವೇರ್ ಮಾಡೋಕ್ಕೆ ತುಂಬ ಆಡ್ ಅನಿಸಿದೆ, ತುಂಬ ಜಾಸ್ತಿ ಹಾಕೊಳ್ಳೋಕ್ಕೆ ಬಳೆ. ಸೊ ಹಾಗಾಗಿ 1 ಡಜನ್ ಬಳೆ ಹಾಕಿನಿ. ಆ್ಯಂಡ್ ಇನ್ನೊಂದು ಕೈಗೆ ಆ್ಯಸ್ ಯೂಶುವಲ್ ನನ್ನ ಗೋಲ್ಡನ್ ವಾಚ್ ಹಾಕಿದ್ದೇನೆ. ಸೊ ಈ ಥರ ಇದೆ ಓವರಾಲ್ ಲುಕ್. ಈ ಥರ ಸೀರೆಗಳು ಆ್ಯಕ್ಚುಲಿ ಉಡೋದು ತುಂಬ ಈಸಿ, ಯಾಕೆಂದರೆ ತುಂಬ ಹರಡೋದು ಅವೆಲ್ಲ ಏನೂ ಆಗಲ್ಲ. ಆ್ಯಂಡ್ ಓವರಾಲ್ ಯಾವ ಥರ ಕೂತ್ಕೊಳ್ಳುತ್ತೆ ಅನ್ನೋದನ್ನು ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ. ಸೊ ಆ್ಯಂಡ್ ಈ ಬ್ಲೌಸ್ ಸ್ವಲ್ಪ ಲೈಕ್ ಲೈಟಾಗಿ ಲೂಸ್ ಆಗಿದೆ, ಇಂಚೂರು ಟೈಟ್ ಮಾಡಿಸ್ಬೇಕು. ಇದನ್ನು ಸರಿಗಿತ್ತು, ಬಟ್ ಈಗ ಸ್ವಲ್ಪ ಲೂಸ್ ಆಗಿದೆ, ಸರಿ ಮಾಡಿಸ್ತೀನಿ. ಆ್ಯಂಡ್ ಇದು ಈಗ ಇಡ್ಸಿರೋಂಥ ನೆಕ್, ಸೊ ಈ ಥರ ಬರುತ್ತೆ, ತುಂಬ ಕ್ಲೀನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾಚ್ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಓವರಾಲ್ ಸೀರೆ ಹತ್ರ ಕಾಣಿಸ್ತಾ ಅನ್ನೋದನ್ನು ನಿಮಗೂ ಡೆಫಿನೆಟ್ಲಿ ತೋರಿಸ್ತೇನೆ. ಹೇಗಿದೆ ಅಂತ ಹಾಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಬೇಡಿ.